ಅರ್ಹರಲ್ಲದವರಿಗೆ ಬೆಳೆಹಾನಿ ಪರಿಹಾರ ನೀಡಿದ ಆರೋಪಕ್ಕೆ ಸಂಬಂಧಪಟ್ಟಂತೆ ಹೂವಿನಹಡಗಲಿ ತಹಶೀಲ್ದಾರ್ ಶರಣವ್ವ ಅಮಾನತಾಗಿದ್ದಾರೆ. ವಿಜಯನಗರ ಜಿಲ್ಲೆಯ ಹೂವಿನಹಡಗಲಿ ತಹಶೀಲ್ದಾರ್ 2019ರಲ್ಲಿ ಹಾವೇರಿ ಜಿಲ್ಲೆಯ ಬ್ಯಾಡಗಿ ತಹಶೀಲ್ದಾರ್ ಆಗಿದ್ದರು ಇವರು ಶರಣವ್ವ. ಈ ಅವಧಿಯಲ್ಲಿ ಅರ್ಹರಲ್ಲದ 29 ಮಂದಿಗೆ ಪರಿಹಾರ ವಿತರಣೆ ಮಾಡಿದರು. 8,57,338 ರೂಪಾಯಿ ಬೆಳೆಹಾನಿ ಪರಿಹಾರ ದುರ್ಬಳಕೆ ಮಾಡಿಕೊಂಡಿದ್ದಾರೆ ಅಂತ ಆರೋಪ ಇತ್ತು. ತಹಶೀಲ್ದಾರ್ ಶರಣವ್ವ ಅವರನ್ನು ಅಮಾನತು ಮಾಡಿ ಆದೇಶ ಹೊರಡಿಸಲಾಗಿದೆ. ಸರ್ಕಾರದ ಅಧೀನ ಕಾರ್ಯದರ್ಶಿ ಮುಖ್ತಾರ್ ಪಾಷಾ ಈ ಆದೇಶವನ್ನು ಹೊರಡಿಸಿದ್ದಾರೆ. ನೋಡಿ, ಇದು ಅರ್ಹ ಫಲಾನುಭವಿಗಳ ಖಾತೆಗೆ ಹಣ ಹೋಗಬೇಕಾಗಿತ್ತು ರೈತರಿಗೆ. ಆದರೆ ಶರಣವ್ವ ಏನಿದ್ರು, ಈ ಹಿಂದೆ ಅವರು ಬ್ಯಾಡಗಿ ತಹಶೀಲ್ದಾರ್ ಆಗಿದ್ದು, ಹಾವೇರಿ ಜಿಲ್ಲೆಯಲ್ಲಿ ಬ್ಯಾಡಗಿ ಇದೆ, ಅಲ್ಲಿ ಈಗ ಅಕ್ರಮ ಸಾಬೀತಾಗಿದೆ ಅವರು ಮಾಡಿರುವಂಥ ಒಂದು ಅವ್ಯವಹಾರ. ಹೂವಿನಹಡಗಲಿ ತಹಶೀಲ್ದಾರ್ ಆಗಿ ಅವರು ಇತ್ತೀಚೆಗೆ ನೇಮಕಗೊಂಡಿರ್ತಾರೆ. ಈಗ ಶರಣವ್ವ ಏನಿದ್ದಾರೆ ಅವರನ್ನು ಅಮಾನತು ಮಾಡಿ ಸರ್ಕಾರದ ಅಧೀನ ಕಾರ್ಯದರ್ಶಿ ಮುಖ್ತಾರ್ ಪಾಷಾ ಆದೇಶವನ್ನು ಹೊರಡಿಸಿದ್ದಾರೆ. ಒಟ್ಟು 8,57,338 ರೂಪಾಯಿ ಬೆಳೆಹಾನಿ ಪರಿಹಾರ ದುರ್ಬಳಕೆ ಮಾಡಿಕೊಂಡಿದ್ದಾರೆ ಅನ್ನುವಂಥ ಆರೋಪ ಇವ್ರ ಮೇಲಿತ್ತು. 29 ಜನ ಈ ಅವಧಿಯಲ್ಲಿ ರೈತರಿಗೆ ಪರಿಹಾರವನ್ನು ಕೊಡಿಸಿದ್ರಂತೆ. ಅವರು ರೈತರೋ ಅಥವಾ ರೈತರಲ್ವೋ ಅಥವಾ ಇವ್ರ ಕಡೆ ಇರುವಂತಹ ಇವರು ಕುಟುಂಬಸ್ಥರ ರೈತರು, ಈ ರೀತಿಯ ಆರೋಪಗಳಿದ್ವು. 2019ರಲ್ಲಿ ಬ್ಯಾಡಗಿ ತಹಶೀಲ್ದಾರ್ ಆಗಿ ಅವರು ಕೆಲಸವನ್ನು ಮಾಡಿದ್ರು. ಆ ಸಂದರ್ಭದಲ್ಲಿ ಆಗಿರುವಂಥ ಒಂದು ಅವ್ಯವಹಾರ ಇದು.